ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸನ ಅನುಭವಿಸಿ ಇವತ್ತಿಗೆ ದರ್ಶನ್ 2 ವರ್ಷ, ಪವಿತ್ರ ಗೌಡಗೂ 2 ವರ್ಷ ನಡು ಒಂದು ಸ್ವಲ್ಪ ಬೇಲ್ ಸಿಕ್ಕಿತ್ತು. ಆದರೆ ಸುಪ್ರೀಂ ಕೋರ್ಟ್ ಕಠುವಾದ ಶಬ್ದಗಳ ಮೂಲಕವಾಗಿ ಜಾಮೀನನ್ನು ರದ್ದುಗೊಳಿಸಿತ್ತು. ಈಗ ಮುಂದಿನ ವರ್ಷ ಮೇವರೆಗೂ ಕೂಡ ಜೈಲಿನಲ್ಲೇ ಕಳಿಬೇಕಾದಂಥ ಪರಿಸ್ಥಿತಿ ಇದೆ. ಅದರ ಓವರ್ ಆಲ್ ಡೀಟೇಲ್ಸ್ ಇಲ್ಲಿದೆ. ನಟ ದರ್ಶನ್ ಇಂದಿಗೆ ಅರೆಸ್ಟ್ ಆಗಿ 2 ವರ್ಷ. ಬಹುತೇಕ ಅವಧಿ ಜೈಲಲ್ಲೇ ಕಳೆದ ದರ್ಶನ್ ಸ್ಯಾಂಡಲ್ವುಡ್ನ ಸ್ಟಾರ್ ನಟ. ಸಾಕಷ್ಟು ಫ್ಯಾನ್ ಬೇಸ್ ಹೊಂದಿರುವ ದರ್ಶನ್ ಸ್ಟಾರ್ಡಮ್ ಪೀಕ್ನಲ್ಲಿತ್ತು. ಆದರೆ 2024 ಜೂನ್ 11 ದರ್ಶನ್ ಪಾಲಿಗೆ ಕರಾಳ ದಿನವಾಗಿತ್ತು. ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಆತನ ಸಹಚರರ ಬಂಧನವಾಗಿ ಇಂದಿಗೆ ಅಂದ್ರೆ ಜೂನ್ 11ಕ್ಕೆ 2 ವರ್ಷವಾಗಿದೆ. ದರ್ಶನ್ ಕಂಬಿ ಹಿಂದೆ ಕೂತು ಇಂದಿಗೆ 2 ವರ್ಷವೇ ಕಳೆದು ಹೋಗಿದೆ. ಜೂನ್ 8ರಂದು ಬೆಂಗಳೂರಿನ ಸುಮ್ಮನಹಳ್ಳಿ ರಾಜಕಾಲುವೆ ಬಳಿ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿತ್ತು. ನಂತರದ ತನಿಖೆಯಲ್ಲಿ ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತರಲಾಗಿತ್ತು ಅನ್ನೋದು ತಿಳಿದು ಬಂದಿತ್ತು. ಆರೋಪಿಗಳು ರೇಣುಕಾಸ್ವಾಮಿಯನ್ನ ನೇರವಾಗಿ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಹೋಗಿ ಹಲ್ಲೆ ನಡೆಸಿದ್ರು. ಆರ್ಆರ್ ನಗರದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿದ್ದ ನಟ ದರ್ಶನ್ ಕೂಡ ಶೆಡ್ಗೆ ಬಂದು ಹಲ್ಲೆ ನಡೆಸಿದ್ರು ಎನ್ನಲಾಗಿದೆ. ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿದ್ದಾಗ ದಾಸ ಅರೆಸ್ಟ್. ಕೊಲೆ ಕೇಸಲ್ಲಿ ದರ್ಶನ್ ಬಂಧನದಿಂದ ಚಿತ್ರರಂಗ ಶಾಕ್. ಕಂಬಿ ಹಿಂದೆ ಕೂತು 2 ವರ್ಷ ಕಳೆದ ಕರಿಯ. ಮರದ ಪೀಸ್ ಮತ್ತು ಪೊಲೀಸ್ ಲಾಠಿಗಳಿಂದ ಮುಖ, ಎದೆ ಹಾಗೂ ಖಾಸಗಿ ಅಂಗಾಂಗಗಳಿಗೆ ಹಲ್ಲೆ ನಡೆಸಿದ್ರಿಂದ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದ. ಬಳಿಕ ಮೃತದೇಹವನ್ನ ಕಾರು ಮತ್ತು ಜೀಪ್ನಲ್ಲಿ ರಾಜಕಾಲುವೆ ಬಳಿ ಎಸೆದು ಆರೋಪಿಗಳು ಪರಾರಿಯಾಗಿದ್ರು. ಈ ವೇಳೆ ಪ್ರಕರಣದಲ್ಲಿ ನಟ ದರ್ಶನ್ ಹೆಸರು ಕೇಳಿ ಬಂದಿತ್ತು. ಈ ಕೇಸ್ನಲ್ಲಿ ದರ್ಶನ್ ಹೆಸರು ಹೊರಬರ್ತಾ ಇದ್ದಂತೆ ಪೊಲೀಸರು ಜೂನ್ 11ರಂದು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ರು. ಮೈಸೂರಲ್ಲಿ ಶೂಟಿಂಗ್ನಲ್ಲಿದ್ದ ದರ್ಶನ್ನನ್ನ ಪೊಲೀಸರು ನೇರವಾಗಿ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತಂದ್ರು. ಅಂದೇ ದರ್ಶನ್, ಪವಿತ್ರ ಗೌಡ ಹಾಗೂ ಸಹಚರರನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಲಾಗಿತ್ತು. ದರ್ಶನ್ ಬಂಧನದ ಸುದ್ದಿ ಕೇಳಿ ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿತ್ತು. ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಜೊತೆ ಬಂದಂತಹ ದರ್ಶನ್ ಹಾಗೆ ದರ್ಶನ್ ಸಹಚರರು ಈ ರೇಣುಕಾಸ್ವಾಮಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸ್ತಾರೆ. ಅದು ಕಬ್ಬಿಣದ ರಾಡ್ಗಳು ಮತ್ತು ಪೊಲೀಸ್ ಲಾಠಿ, ಮರದ ಪೀಸ್ಗಳಿಂದ ಆತನ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ. ಆತನ ಮರ್ಮಾಂಗಕ್ಕೆ ಒದಿತಾರೆ. ಆತನ ತಲೆಯನ್ನು ಹಿಡಿದು ಗೋಡೆಗೆ ಮತ್ತು ಲಾರಿಗೆ ಗುದ್ದಿಸ್ತಾರೆ. ಈ ಪರಿಣಾಮ ಆತ ಸ್ಥಳದಲ್ಲೇ ಸಾವನ್ನಪ್ತಾನೆ ರೇಣುಕಾಸ್ವಾಮಿ. ಅದಾದ ಬಳಿಕ ಆತನ ಶವವನ್ನು ಸ್ಕಾರ್ಪಿಯೋ ಕಾರ್ನಲ್ಲಿ ತಂದು ಸುಮ್ಮನಹಳ್ಳಿಯ ವೃಷಭಾವತಿ ರಾಜಕಾಲುವೆಯ ದಂಡೆಯಲ್ಲಿ ಎಸೆದು ಹೋಗಿರ್ತಾರೆ. ಯಾವಾಗ ಇದರಲ್ಲಿ ದರ್ಶನ್ ಪಾತ್ರ ಇದೆ ಅಂತೇಳಿ ಪೊಲೀಸರಿಗೆ ಗೊತ್ತಾಯಿತು, ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿದ್ದಂತಹ ದರ್ಶನ್ರನ್ನು ಎಸ್.ಸಿ.ಪಿ. ಚಂದನ್ ಕುಮಾರ್ ಮತ್ತವರ ತಂಡ ಹೋಗಿ ಅರೆಸ್ಟ್ ಮಾಡಿ ಸೀದಾ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತರ್ತಾರೆ. ಅದೇ ದಿನ ಪವಿತ್ರ ಗೌಡ ಸೇರಿದಂತೆ ಇತರ ಸಹಚರರನ್ನು ಕೂಡ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಇಡೀ ಸ್ಯಾಂಡಲ್ವುಡ್ನಲ್ಲಿ ಒಂದು ರೀತಿ ದರ್ಶನ್ ಅರೆಸ್ಟ್ ಏನಿದೆ ಆ ಒಂದು ಸುದ್ದಿ ತೀವ್ರ ಸಂಚಲನವನ್ನು ಉಂಟು ಮಾಡುತ್ತೆ. ವಿಚಾರಣೆ ಬಳಿಕ ದರ್ಶನ್ ಹಾಗೂ ಎಲ್ಲಾ ಆರೋಪಿಗಳನ್ನ ಅರೆಸ್ಟ್ ಮಾಡಿ 14 ದಿನಗಳ ಪೊಲೀಸ್ ಕಸ್ಟಡಿ ಬಳಿಕ ಪರಪ್ಪನಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ರಾಜಾತಿಥ್ಯ ಪಡೆದ ಹಿನ್ನೆಲೆ ನ್ಯಾಯಾಲಯದ ಆದೇಶದ ಮೇರೆಗೆ ದರ್ಶನ್ನನ್ನ ಬಳ್ಳಾರಿ ಜೈಲಿಗೆ ವರ್ಗಾಯಿಸಲಾಗಿತ್ತು. ಕೆಲವು ತಿಂಗಳ ನಂತರ ದರ್ಶನ್ ವೈದ್ಯಕೀಯ ಕಾರಣಗಳ ನೆಪ ಹೇಳಿ ಜಾಮೀನು ಪಡೆದಿದ್ರು. ಆದ್ರೆ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳದೆ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ 1 ತಿಂಗಳು ದಾಖಲಾಗಿದ್ರು. ಬಳಿಕ ವಿದೇಶಕ್ಕೆ ತೆರಳಿ ಸಿನಿಮಾ ಶೂಟಿಂಗ್ ಪೂರ್ಣಗೊಳಿಸಿದ್ರು. ಇದನ್ನ ವಿರೋಧಿಸಿ ಸರ್ಕಾರಿ ಅಭಿಯೋಜಕರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ನ್ಯಾಯಾಲಯಕ್ಕೆ ಸುಳ್ಳು ಹೇಳಿ ಜಾಮೀನು ಪಡೆದಿರೋದ್ರಿಂದ ಜಾಮೀನು ರದ್ದುಗೊಳಿಸಿ ಅವರನ್ನ ಮತ್ತೆ ವಶಕ್ಕೆ ಪಡೆಯುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ದರ್ಶನ್ ಹಾಗೆ ಪವಿತ್ರ ಗೌಡ ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ದರ್ಶನ್ ಪರಪ್ಪನಗ್ರಹಾರ ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಇರುವಂತಹ ಒಂದು ರೀತಿ ರಾಜಾತಿಥ್ಯವನ್ನು ಪಡೆಯುವಂತಹ ಫೋಟೋಗಳು ಹೊರಬರುತ್ತೆ. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದ ಮೇರೆಗೆ ದರ್ಶನ್ರನ್ನು ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡುವ ಕೆಲಸವನ್ನು ಮಾಡಲಾಗುತ್ತೆ. ಇನ್ ಬಿಟ್ವೀನ್ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನನ್ನು ಪಡೆದುಕೊಳ್ತಾರೆ. ಆದರೆ 1 ತಿಂಗಳ ಕಾಲ BGS ಆಸ್ಪತ್ರೆಯಲ್ಲಿ ದಾಖಲಾದರೂ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದಿಲ್ಲ. ಅದಾದ ಬಳಿಕ ಕೋರ್ಟಿಂದ ಪರ್ಮಿಷನನ್ನು ಪಡೆದು ವಿದೇಶಕ್ಕೆ ಹೋಗಿ ಶೂಟಿಂಗಲ್ಲಿ ಭಾಗಿಯಾಗುವ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರಾಸಿಕ್ಯೂಷನ್ ಇವ್ರಿಗೆ ಬೆನ್ನು ನೋವಿನಿಗಿದ್ರೂ ಕೂಡ ವಿದೇಶಕ್ಕೆ ಹೋಗಿದ್ದಾರೆ, ಅದರ ಜೊತೆಗೆ ಇವರು ಆಪರೇಷನನ್ನು ಮಾಡಿಸ್ಕೊಂಡಿಲ್ಲ, ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸುಮಾರು ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ
ಆರೋಪಿಗಳು ಯಾರಿದ್ರು ಅವರ ಜಾಮೀನನ್ನು ರದ್ದು ಮಾಡುವ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತೆ. ಕಳೆದ ಆಗಸ್ಟ್ನಿಂದ ನಟ ದರ್ಶನ್ ಹಾಗೂ ಇತರೆ ಆರೋಪಿಗಳು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ ಜಾಮೀನು ನಿರಾಕರಿಸಿ 1 ವರ್ಷದ ಒಳಗೆ ಪ್ರಕರಣದ ವಿಚಾರಣೆಯನ್ನ ಪೂರ್ಣಗೊಳಿಸುವಂತೆ ಸೂಚಿಸಿದೆ. ಇದರಿಂದ ಮುಂದಿನ ಮೇ ತಿಂಗಳವರೆಗೂ ದರ್ಶನ್ ಹಾಗೂ ಆತನ ತಂಡಕ್ಕೆ ಜೈಲೇ ಕತಿ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ದರ್ಶನ್ ಬಾಳಲ್ಲಿ ಗೆಳತಿ ಪವಿತ್ರ ಗೌಡ ಎಬ್ಬಿಸಿದ ಬಿರುಗಾಳಿಯೇ ಇಂದು ನಟನನ್ನ ಜೈಲು ಕಂಬಿ ಹಿಂದೆ ನಿಲ್ಲಿಸಿದೆ ಅಂದ್ರೂ ತಪ್ಪಾಗಲ್ಲ. ಸುಪ್ರೀಂನಿಂದ ದರ್ಶನ್ ಜಾಮೀನು ರದ್ದಾದಂತಹ ಬೆನ್ನಲ್ಲೇ ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೂ ಕೂಡ ದರ್ಶನ್ ಜೈಲಿನಲ್ಲಿದ್ದಾರೆ. ಪವಿತ್ರ ಗೌಡ ಹಾಗೆ ಇತರ 7 ಆರೋಪಿಗಳು ಕೂಡ ಜೈಲಿನಲ್ಲಿದ್ದಾರೆ. ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ ಆಲ್ಮೋಸ್ಟ್ ಇನ್ನೇನು 1 ವರ್ಷ ಕಳೀತಾ ಬಂತು. ಅಲ್ಲಿಗೆ ದರ್ಶನ್ 2024 ಜೂನ್ 11ನೇ ತಾರೀಕು ಅರೆಸ್ಟ್ ಆಗಿದ್ದು 2 ವರ್ಷಗಳಲ್ಲಿ ಬಹುತೇಕ ಅವಧಿ ಜೈಲಿನಲ್ಲೇ ಕಳೆಯುವಂತಾಗಿದೆ. ಅದರ ಜೊತೆಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಿ ಬೇಲನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ ಇನ್ನೂ ಕೂಡ ಟ್ರಯಲ್ ಮುಗಿದಿಲ್ಲದ ಕಾರಣ 1 ವರ್ಷದವರೆಗೆ ಬೇಲನ್ನು ನೀಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಡ್ತು. ಹೀಗಾಗಿ ದರ್ಶನ್ಗೆ ಇದು ಭಾರೀ ಸಂಕಷ್ಟವನ್ನು ತಂದೊಡ್ಡಿದೆ. ಅದರ ಜೊತೆಗೆ ಪವಿತ್ರ ಗೌಡ ಇತರ ಆರೋಪಿಗಳು ಕೂಡ ಇದೀಗ ಇನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಳೆಯುವಂತಾಗಿದೆ. ಅಲ್ಲಿಗೆ ಈ ಒಂದು ಇನ್ಸಿಡೆಂಟ್ ನಡೆದು ಇವರು ಎಲ್ಲರೂ ಕೂಡ ಅರೆಸ್ಟ್ ಆಗಿ ಇವತ್ತಿಗೆ 2 ವರ್ಷವಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲೇ 2 ವರ್ಷಗಳಲ್ಲಿ ಬಹುತೇಕ ಅವಧಿ ಇದೀಗ ಜೈಲಿನಲ್ಲಿ